ಉತ್ತರ ಕರ್ನಾಟಕದಲ್ಲಿ ತೀವ್ರ ಬರದ ಛಾಯೆ. ರಾಜ್ಯ ಸರ್ಕಾರವೇ ಮೋಡ ಬಿತ್ತನೆಗೆ ಮುಂದಾಗುತ್ತಾ ಅನ್ನೋದು ಪ್ರಶ್ನೆ. ಸಿಎಂ ನೇತೃತ್ವದ ಸಭೆಯಲ್ಲಿ ಮೋಡ ಬಿತ್ತನೆಗೆ ಶಾಸಕರ ಒತ್ತಾಯ. 7 ಜಿಲ್ಲೆಗಳ ಶಾಸಕರು ಅಧಿಕಾರಿಗಳ ಜೊತೆಗೆ ನಡೆದಂತ ಸಭೆ. ಕರ್ನಾಟಕ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಮಳೆ. ಉಳಿದ ಬಹುತೇಕ ಜಿಲ್ಲೆಗಳಲ್ಲಿ ಕೈಕೊಟ್ಟಿದೆ ಮುಂಗಾರು. ಹೀಗಾಗಿ ಬಹುಪಾಲು ಶಾಸಕರಿಂದ ಮೋಡ ಬಿತ್ತನೆಗೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ರೈತರ ಹಿತ ಕಾಪಾಡೋದಕ್ಕೆ ಮೋಡ ಬಿತ್ತನೆಗೆ ಶಾಸಕರು ಒತ್ತಾಯ ಮಾಡ್ತಾ ಇರೋದು. ಸಮಗ್ರ ವರದಿ ನೀಡುವಂತೆ ಆಯಾ ಜಿಲ್ಲಾಡಳಿತಕ್ಕೆ ಸಿಎಂ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೋಡ ಬಿತ್ತನೆ ಮಾಡಿ ಅಂತ ಬಹಳ ದಿನದಿಂದ ಹೇಳಲಾಗ್ತಾ ಇದೆ. ಬಟ್ ಅದು ಚರ್ಚೆ ಆಗಬೇಕಾಗತ್ತೆ. ಈಗಾಗಲೇ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ನಿನ್ನೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಇದಕ್ಕೆ ಒಂದು ಸಮಿತಿ ರಚನೆ ಮಾಡಬೇಕಾಗತ್ತೆ. ಆಮೇಲೆ ಯಾವ್ಯಾವ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಇದೆ, ಸಮಸ್ಯೆ ಆಗ್ತಾ ಇದೆ, ಆ ಜಿಲ್ಲಾಧಿಕಾರಿಗಳನ್ನು ಮಾತನಾಡಿಸ್ಬೇಕಾಗತ್ತೆ. ಮೋಡ ಬಿತ್ತನೆ ಮಾಡಿದ್ರೆ ಏನಾಗತ್ತೆ, ಮೋಡ ಬಿತ್ತನೆ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈಗ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರೈತರು ಬೆಳೆ ಬೆಳೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಬಹಳ ದಿನಗಳಿಂದ ಇದೊಂದು ಬೇಡಿಕೆ ಇದೆ. ಇಲ್ಲ, ಈ ಬಾರಿ ನಿಜ ಕಷ್ಟ ಆಗ್ಬಿಡುತ್ತೆ, ಸಂಕಷ್ಟ ಆಗ್ಬಿಡುತ್ತೆ, ಮೋಡ ಬಿತ್ತನೆ ಮಾಡೋದು ಸೂಕ್ತ ಅನ್ನುವಂಥದ್ದನ್ನು ಕೂಡ ತಿಳಿಸಲಾಗ್ತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆಗಳಾಗಿವೆ. ಮೋಡ ಬಿತ್ತನೆ ಬಗ್ಗೆ ಭಾಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಮಾತಾಡಬೇಕು. ಶಾಸಕರೆಲ್ಲ ಭಾಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀನಿ. ಮೋಡ ಬಿತ್ತನೆ ಬಗ್ಗೆ ಭಾಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಮಾತಾಡಬೇಕು. ಶಾಸಕರೆಲ್ಲ ಭಾಳ ಒತ್ತಾಯ ಮಾಡಿ ಹೇಳಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈಗ ಮೋಡ ಬಿತ್ತನೆ ಬಗ್ಗೆ ತುಂಬಾ ಒತ್ತಡ ಕೂಡ ಇದೆ, ಒತ್ತಾಯನೂ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಚಿಂತನೆ ಏನು? ನೀತಿ ಏನು, ಉತ್ತರ ಕರ್ನಾಟಕದಲ್ಲಿ ನಿರೀಕ್ಷೆಯಷ್ಟು ಮಳೆಯಾಗಿಲ್ಲ. ಹಾಗಾಗಿ ವಾಡಿಕೆಯಷ್ಟು ಮಳೆ ಆಗದ ಕಾರಣಕ್ಕಾಗಿ ಈಗಾಗಲೇ ಹಾವೇರಿಯಲ್ಲಿ ಶಾಸಕರ ಸ್ವತಃ ಒಂದು ಮೋಡು ಬಿತ್ತನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗ ಅದರ ಬೆನ್ನಲ್ಲಿ ಏನಂದ್ರೆ ಮೊನ್ನೆ ಅಷ್ಟೇ ಬೆಳಗಾವಿ ಬಂದಂತ ಸಿಎಂ ಡಿ ಕೆ ಶಿವಕುಮಾರ್ಗೆ ಈ ಭಾಗದ ಶಾಸಕರು ಕೂಡ ತಮ್ಮ ವಿಧಾನಸಭಾ ಮತಕ್ಕೆ ತಮ್ಮ ಜಿಲ್ಲೆಗಳಲ್ಲಿ ಮಳೆ ಆಗಿರ್ತಕ್ಕಂಥ ಅಂಶವನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಮಳೆ ಆಗ್ತದೆ. ಇದರಿಂದ ನದಿಗಳಲ್ಲಿ ಒಳಹರಿವು ಹೆಚ್ಚಾಗ್ತದೆ. ಹೊರತಾಗಿ ಇದನ್ನ ಹೊರತುಪಡಿಸಿದ ಕೃಷಿ ಚಟುವಟಿಕೆ ನಡೆಯುವಂತ ಲಕ್ಷಾಂತರ ಎಕರೆ ಪ್ರದೇಶದ ಭೂಮಿ ಇದೆ, ಅಲ್ಲಿ ಯಾವುದೇ ರೀತಿಯ ಮಳೆ ಆಗಿಲ್ಲ. ಹಾಗಾಗಿ ಮೇ ಅಂತ್ಯದಲ್ಲಿ ಆರಂಭವಾಗುವಂತ ಮಳೆ ಏನಿದೆ, ಜೂನ್ ಈಗ ಮಧ್ಯಭಾಗ ಬಂದು ಕೂಡ ಮಳೆ ಆಗದ ಕಾರಣಕ್ಕಾಗಿ ಮೋಡ ಬಿತ್ತನೆ ಮಾಡಬೇಕು. ಜೊತೆಗೆ ರೈತರು 2ನೇ ಬಾರಿ ಬಿತ್ತನೆ ಮಾಡಿದ್ದಾರೆ. ಈಗಲೂ ಕೂಡ ರೈತರು ಸಂಕಟಕ್ಕೆ ಸಿಲುಕಬಾರದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಡವನ್ನ ಶಾಸಕರು ಹಾಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಬೆಳಗಾವಿ ವಿಭಾಗದ 7 ಜಿಲ್ಲೆಗಳೇನಿದಾವೆ, 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಒಂದು ಸಮಗ್ರ ವರದಿಯನ್ನು ಕೊಡುವಂತೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚಿಸಿರ್ತಕ್ಕಂಥದ್ದು. ಸಮಗ್ರ ವರದಿ ಬಂದ ಬಳಿಕ ಏನಂದ್ರೆ ಪ್ರಮುಖವಾಗಿ ಮೋಡ ಬಿತ್ತನೆ ಬಗ್ಗೆ ಸರ್ಕಾರ ಅಂತಿಮವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಶ್ರೀಧರ್, ತಮ್ಮೆಲ್ಲ ಡೀಟೇಲ್ಸ್ಗೆ.